ಆಕ್ಚುಲಿ ಬಂದ್ಬಿಟ್ಟು ಸೈಟ್ ಬಂದ್ಬಿಟ್ಟು 30-40 ಸೈಟು. ಮೈನ್ ಗೇಟ್ಗೆ MS ಗೇಟ್ ಅಲ್ಲಿ ರಿಮೋಟ್ ಕಂಟ್ರೋಲು ಪಂಡ್ರ ಮ್ಯಾಕ್ ಸೀಟ್ ಹಾಕ್ಬಿಟ್ಟು ಮಾಡಿದೀವಿ. ಇದು ಹೈಡ್ರಾಲಿಕ್ ಕಾಟು, ಕಿಂಗ್ ಸೈಜ್ ಬೆಡ್, 3rd ಫ್ಲೋರ್ ಸ್ಟೆಪ್ಸ್ ಸರ್, ಎಲ್ಲ ಸೆನ್ಸರ್ ಲೈಟು. ಇದಕ್ಕೊಂದು ವಿಂಡೋ ಕೊಟ್ಟಿದ್ದೀವಿ. ಸರ್ ನಮಸ್ತೆ, ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ. ನಾವು ಈ ಪ್ರಾಪರ್ಟಿ ಓನರು. ಆಕ್ಚುಲಿ ಬಂದ್ಬಿಟ್ಟು ಸೈಟ್ ಬಂದ್ಬಿಟ್ಟು 30-40 ಸೈಟು, ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಸೈಟು. ರೋಡ್ ಬಂದ್ಬಿಟ್ಟು 30 ಫೀಟ್ ರೋಡ್. ಈ ರೋಡ್ ಹಿಂಗೆ ಹೋದ್ರೆ ಕರಿಸ್ಮಾ ಹಿಲ್ಸ್ ಕಾಂಪೌಂಡ್ ಮೈನ್ ಗೇಟ್ ಗೆ ಅಟ್ಯಾಚ್ ಎಂಟ್ರಿ ಆಗ್ತದೆ. ಬಿಲ್ಡಿಂಗ್ ಬಂದ್ಬಿಟ್ಟು 30-40 ಸೈಟ್ ಅಲ್ಲಿ ಕಟ್ಟಿರುವಂತ ಬಿಲ್ಡಿಂಗ್, 4 ಫ್ಲೋರ್ ಬಿಲ್ಡಿಂಗ್. ಎಲಿವೇಶನ್ ಅಲ್ಲಿ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ನ್ಯಾಚುರಲ್ ಸ್ಟೋನ್ ಹಾಕಿದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಗ್ರೈನೆಟ್ ಹಾಕಿದೀವಿ. 2 ಗೇಟ್ ಇದೆ. ಮೈನ್ ಗೇಟ್ ಗೆ MS ಗೇಟ್ ಅಲ್ಲಿ ರಿಮೋಟ್ ಕಂಟ್ರೋಲ್ ಪಂಡ್ರ ಮ್ಯಾಕ್ ಸೀಟ್ ಹಾಕ್ಬಿಟ್ಟು ಮಾಡಿದೀವಿ. ಬಿಲ್ಡಿಂಗ್ ಬಂದ್ಬಿಟ್ಟು ಕರಿಸ್ಮಾ ಹಿಲ್ಸ್ ಕಾಂಪೌಂಡ್ ಅಟ್ಯಾಚ್ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಪಾರ್ಕಿಂಗ್. ಖಾತಾ ಬಂದ್ಬಿಟ್ಟು BDA ಖಾತಾ. ಇದು ಸೈಟ್ ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಸೈಟ್. ಪಾರ್ಕಿಂಗ್ 4 ಕಾರ್ ನಿಲ್ಸ್ಕೋಬಹುದು, 5 2 ವೀಲರ್ ನಿಲ್ಸ್ಕೋಬಹುದು. ಸೀಲಿಂಗ್ ಎಲ್ಲ ಫಾಲ್ ಸೀಲಿಂಗ್ ಮಾಡಿದೀವಿ, LED ಲೈಟ್ ಹಾಕ್ಬಿಟ್ಟು. ಗ್ರೈನೆಟ್ ಬಂದ್ಬಿಟ್ಟು ಲಪತ್ರ ಗ್ರೈನೆಟ್ ಹಾಕಿದೀವಿ. ವಾಲ್ ಬಂದ್ಬಿಟ್ಟು 4.5 ಅಡಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದೀವಿ. ಆಮೇಲೆ ಸೈಡ್ ಅಲ್ಲಿ ವಿಂಡೋಸ್ ಕೊಟ್ಟಿದೀವಿ, 4 ವಿಂಡೋ. ಎಲ್ಲ ಗಾಳಿ ಬೆಳಕು ಎಲ್ಲ ಇರ್ಲಿ ಅಂತ. ಸುತ್ತಲ 3 ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಬಿಲ್ಡಿಂಗ್ 3 ಸೈಡ್. ಗ್ರೌಂಡ್ ಫ್ಲೋರ್ ಅಲ್ಲಿ ಆಮೇಲೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬೋರ್ವೆಲ್ ಸರ್, 1200 ಫೀಟ್ ಬೋರ್ ಕೊರ್ಸಿದೀವಿ. ನೀರು ಒಳ್ಳೆ ನೀರ್ ಸಿಕ್ಕಿದೆ, 2 ಇಂಚ್ ನೀರು. ಇದು ಬಂದ್ಬಿಟ್ಟು ಸಂಪು 10,000 ಲೀಟರ್ಸ್. ಫುಲ್ ಸೇಫ್ಟಿ ಮಾಡಿದೀವಿ ಸೈಡ್ ಅಲ್ಲಿ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಬಾತ್ರೂಮ್ ಮಾಡಿದೀವಿ ಸರ್. ಒಂದು ಡ್ರೈವರ್ಸ್ ಇಲ್ಲ ಯಾರಾದ್ರೆ ಫಂಕ್ಷನ್ ಮಾಡ್ಬೇಕಾದ್ರೆ ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋ ತರ. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಬೀಮು. ಗ್ರೌಂಡ್ ಫ್ಲೋರ್ ಇಂದ 3 ಫ್ಲೋರ್ ಲಿಫ್ಟ್ ಪ್ರೊವಿಷನ್ ಇದೆ ಸರ್. ಎಲ್ಲ ರೋಸ್ ಗೋಲ್ಡ್ ಲಿಫ್ಟ್ ಹಾಕಿದೀವಿ. ಬಯೋಮೀಟರ್ ಎಲ್ಲ ಇದೆ. ಲಿಫ್ಟ್ ರನ್ನಿಂಗ್ ಅಲ್ಲೇ ಇದೆ ಸರ್. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇವೆ ಚಾರ್ಜಿಂಗ್ ಅಂತ ಎಲ್ಲಾ ಕಡೆ ಕೊಟ್ಟಿದೀವಿ. ಗ್ರೌಂಡ್ ಫ್ಲೋರ್ ಇಂದ 4 ಫ್ಲೋರ್ ಗೆ ಲಿಫ್ಟ್ ಆಕ್ಸೆಸ್ ಇದೆ. ಆಮೇಲೆ ಈ ಕಡೆಯಿಂದ ಬರ್ತಾ ಇದು ಕಾವೇರಿ ಮೀಟರ್. ಕಾವೇರಿ ಒಂದಿದೆ, ಬೋರ್ವೆಲ್ ಒಂದಿದೆ ವಾಟರ್ದು. ಇದು ಬಂದ್ಬಿಟ್ಟು ಶೂರೇಕು. ಇದು ಬಂದ್ಬಿಟ್ಟು UPS ಪ್ರೊವಿಷನ್ ಮಾಡಿದೀವಿ. ಇದು ಸಿಲಿಂಡರ್ ಪ್ರೊವಿಷನ್ ಮಾಡಿದೀವಿ. ಹಿಂಗ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಮೀಟರ್ ಪ್ರೊವಿಷನ್ ಮಾಡಿದೀವಿ. ಎಲ್ಲ ಪರ್ಮನೆಂಟ್ 8 ಕಿಲೋವಾಟ್ ತಗೊಂಡಿದೀವಿ. ರನ್ನಿಂಗ್ ಅಲ್ಲಿ ಇದೆ. ಇದು ಚಿಕ್ ಗೇಟ್ ಸರ್. ಇಲ್ಲಿ ಮೇಲಕ್ಕೆ ಲಪ್ಪತ್ರ ಆಂಟಿ ಸ್ಕಿಟ್ ಲೆದರ್ ಫಿನಿಶ್ ಗ್ರೈನೆಟ್ ಹಾಕಿದೀವಿ ಕೆಳಗಡೆ. ಈ ರೈಟ್ ಸೈಡ್ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಹಾಕಿದೀವಿ. ಸೀಲಿಂಗ್ ಬಂದ್ಬಿಟ್ಟು PVC ಸೀಲಿಂಗ್ ಮಾಡಿದೀವಿ. ಎಲ್ಲ ಲೈಟ್ ಗಳು ಪ್ರೊವಿಷನ್ ಮಾಡಿದೀವಿ. ಲೆಫ್ಟ್ ಸೈಡ್ ಅಲ್ಲಿ ಗ್ಲಾಸ್ SS 304 ಸ್ಟೀಲ್. ಮೈನ್ ಡೋರ್ ಎಂಟ್ರಿ ಆಗ್ತಾ ಇದ್ದಂಗೆ 8x4 ವಾಸ್ಕಾಲ್, 40 mm ಇಂಚು ಡೋರು. ಇದೆಲ್ಲ ಗ್ಲಾಸ್ ಎಲ್ಲ ಇಚ್ಚಿಂಗ್ ಗ್ಲಾಸ್ ಮಾಡಿ ಎಲ್ಲ ಮಾಡಿದೀವಿ ಸರ್. ಇದು ಡೋರ್ ಬಂದ್ಬಿಟ್ಟು ಟೀಕ್ ವುಡ್, ಬರ್ಮಾ ಟೀಕ್. ಎಲ್ಲ ಟೋಟಲ್ ಆಲ್ ಟೀಕ್. ಡೋರ್ ಥಿಕ್ನೆಸ್ ಬಂದ್ಬಿಟ್ಟು 40 mm ಥಿಕ್ನೆಸ್ ಇದೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲ ಟೋಟಲ್ ಇಟಾಲಿಯನ್ ಮಾರ್ಬಲ್ ಸರ್. ಆಲ್ ಎಂಟ್ರಿ ಆಗಿದೀವಿ. ರೈಟ್ ಸೈಡ್ ಲೆಫ್ಟ್ ಸೈಡ್ ಕ್ರಾಸ್ ವೆಂಟಿಲೇಷನ್ ವಿಂಡೋ ಕೊಟ್ಟಿದೀವಿ 6x6 ಸರ್. ಇದು ಬಂದ್ಬಿಟ್ಟು ಬಾಲ್ಕನಿ, ರೋಡ್ ಸೈಡ್ ಬಾಲ್ಕನಿ. ಟಪನ್ ಗ್ಲಾಸ್, SS PVC ಫಾಲ್ ಸೀಲಿಂಗ್. ಎಲ್ಲ ಟೋಟಲ್ ಇಟಾಲಿಯನ್ ಮಾರ್ಬಲ್, ವಾಲ್ ಕ್ಲೈಡಿಂಗ್ ಎಲ್ಲ. ಇದು ಬಂದ್ಬಿಟ್ಟು TV ಯೂನಿಟ್ ಸರ್. ಎಲ್ಲ ವೆನಿಯರ್ ಪಾಲಿಶ್ ಮಾಡಿ ಎಲ್ಲ ವುಡ್ ಅಲ್ಲೇ ಮಾಡಿರುವಂತದ್ದು. ಎಲ್ಲ ಸೀಲಿಂಗ್ ಎಲ್ಲ ಪೂರ್ತಿ ಫಾಲ್ ಸೀಲಿಂಗ್ ಸರ್, PVC ವಿತ್ ವೆನಿಯರ್ ಪಾಲಿಶ್. ಇದು ಬಂದ್ಬಿಟ್ಟು ಕಾಮನ್ ಟೈಲೆಟ್ ಸರ್, ಒಂದು ಹ್ಯಾಂಡ್ ವಾಶ್. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಸರ್. ಇದು ಬಂದ್ಬಿಟ್ಟು ಹಾಲು. ಇಲ್ಲಿ ಬಂದ್ಬಿಟ್ಟು ಸ್ಕೈಲೈಟ್ ಕೊಟ್ಟಿದೀವಿ ಸರ್. ಮೇಲಿಂದ 7 o'clock ವರೆಗೂ ಲೈಟ್ ಹಾಕಂಗಿಲ್ಲ, ಫುಲ್ ಬೆಳಕಿರ್ತಾವ. ಇದು ಬಂದ್ಬಿಟ್ಟು ಸ್ಟೋರೇಜ್ ಕೊಟ್ಟಿದೀವಿ ಸ್ಟೆಪ್ಸ್ ಕೆಳಗಡೆ, ಸ್ಪೇಸ್ ವೇಸ್ಟ್ ಆಗ್ಬಾರ್ದು ಅಂತ. ಮತ್ತೆ ಇಲ್ಲಿ ಬೇಕಾದ್ರೆ ಒಂದು ಗಣೇಶನೋ ಬುತ್ತನೋ ಏನ್ ಬೇಕೋ ಅಲ್ಲಿ ಇಟ್ಕೋಬಹುದು. ಎಲ್ಲ ಸ್ಟೆಪ್ಸ್ ಕೆಳಗಡೆ ಎಲ್ಲ ಪೂರ್ತಿ ಎಲ್ಲ ವೆನಿಯರ್ ಪಾಲಿಶ್ ಮಾಡಿದೀವಿ. ಹಿಂಗ್ ಒಳಗಡೆ ಬರ್ತಾ ಇಲ್ಲಿ ರೈಟ್ ಸೈಡ್ ಕಿಚನ್ ಅಲ್ಲಿ ಫುಲ್ ಸ್ಟೋರೇಜ್ ಕೊಟ್ಟಿದೀವಿ. ಫೆಂಡ್ರಮ್ ಬಾಕ್ಸ್, ಟೆಂಡಮ್ ಬಾಕ್ಸ್ ಎಲ್ಲ ಮಾಡಿದೀವಿ. ಇದು ಬಂದ್ಬಿಟ್ಟು ಸರ್ ಹಾಟ್ ಅಂಡ್ ಕೋಲ್ಡ್ ಮಿಕ್ಸರ್ ಟ್ಯಾಪ್. ಇದು ಕಾವೇರಿ ಟ್ಯಾಪ್. ಮೇಲ್ಗಡೆ ಎಲ್ಲ ಪೂರ್ತಿ ಸ್ಟೋರೇಜ್ ಕೊಟ್ಟಿದೀವಿ. ಇದು ಟೆಂಡಮ್ ಬಾಕ್ಸ್. ಇದು ಬಂದ್ಬಿಟ್ಟು ಈ ಸ್ವಲ್ಪ ಕೆಲಸ ಇದೆ ಸರ್. ಇದು ಬಂದ್ಬಿಟ್ಟು ಒಂದು ಡೈನಿಂಗ್ ವಾಶ್ ಬೇಸ್. ಇದೆಲ್ಲ ಫಾಲ್ ಸೀಲಿಂಗ್, ಎಲ್ಲ POP ಇದು. ಎಲ್ಲ ವೆನಿಯರ್ ಪಾಲಿಶ್. ಕಡೆ ಎಲ್ಲ ವೆಂಟಿಲೇಷನ್ ಗೆಲ್ಲ ಕೊಟ್ಟಿದೀವಿ. ಇದು ಬಂದ್ಬಿಟ್ಟು ಪೂಜಾ ರೂಮ್. ಒಂದು ಲಕ್ಷ್ಮೀ ದೇವ್ರನ್ನ ಕೂರಿಸ್ಬಿಟ್ಟು ಒಳಗಡೆ ಪೂಜಾ ರೂಮ್ ಎಲ್ಲ ನೀಟಾಗಿ ಮಾಡಿದೀವಿ. ಸ್ಟೋರೇಜ್ ಕೆಳಗಡೆ ಎಲ್ಲ ಕೊಟ್ಟಿದೀವಿ.
ಎಲ್ಲ ಫುಲ್ ವುಡ್ ಅಲ್ಲೇ ಮಾಡಿಸಿರೋದು. ಫ್ಲೋರಿಂಗ್ ಎಲ್ಲ ಪೂರ್ತಿ ಎಲ್ಲ ಇಟಾಲಿಯನ್ ಮಾರ್ಬಲ್ ಸರ್. ಎಲ್ಲ ಇದಕ್ಕೂ ಡೈನಿಂಗ್ ಒಂದು ವಿಂಡೋ ಕೊಟ್ಟಿದೀವಿ. ಇಲ್ಲಿ ಡೈನಿಂಗ್ ಟೇಬಲ್ ಆರಾಮಾಗಿ ಹಾಕೋಬಹುದು. ಹಿಂಗೆ ಬಂದ್ರೆ ಇದೊಂದು ಯುಟಿಲಿಟಿ ಸರ್. ಫುಲ್ ಎಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದೀವಿ. ಇಲ್ಲಿಂದ ಬರ್ತಾ ಫಸ್ಟ್ ಫ್ಲೋರ್ ಹತ್ತೀವಿ ಸರ್. ಎಲ್ಲ ಲೈಟ್ ಎಲ್ಲ ಸೆನ್ಸರ್ ಲೈಟ್, ನಾವು ಲೈಟ್ ಏನ್ ಆನ್ ಮಾಡಂಗಿಲ್ಲ. ವುಡ್ ರೈಲಿಂಗ್ಸ್ ಟಪನ್ ಗ್ಲಾಸ್ ಹಾಕ್ಬಿಟ್ಟು ರೈಲಿಂಗ್ಸ್ ಮಾಡಿರೋದು. ಸ್ಟಡಿ ಏರಿಯಾ ಅಂತ ಸಿಗತ್ತೆ ಸರ್. ಇಲ್ಲಿಂದ ಇದೊಂದು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳಕ್ಕೆ ಸ್ಟಡಿ ಟೇಬಲ್ ಒಂದು ಮಾಡಿದೀವಿ. ಎಲ್ಲ ಲೈಟ್ ಗೀಟ್ ಎಲ್ಲ ಕೊಟ್ಟು ಎಲ್ಲ ನೀಟಾಗಿ ಮಾಡಿದೀವಿ. ಸೀಲಿಂಗ್ ಎಲ್ಲ ಫಾಲ್ ಸೀಲಿಂಗ್. ಇದು ಬಂದ್ಬಿಟ್ಟು ಲಿಫ್ಟ್ ಸರ್. ಇಲ್ಲಿಂದ ಎಂಟ್ರಿ ಆಗ್ತಾ ಇದ್ದಂಗೆ ಮಾಸ್ಟರ್ ಬೆಡ್ರೂಮ್ ಸಿಗ್ತದೆ. ಎಲ್ಲ ಪೂರ್ತಿ ಎಲ್ಲ ಅಕ್ರಾಲಿಕ್ ಸೀಟ್ ಹಾಕ್ಬಿಟ್ಟು ವುಡ್ ಅಲ್ಲಿ ಮಾಡಿರೋದು. ಸೀಲಿಂಗ್ ಎಲ್ಲ ಸೀಲಿಂಗ್ ವಿತ್ ಇದು ಹೈಡ್ರಾಲಿಕ್ ಸೋಫಾ ಸರ್, ಮಂಚ. ಇದೊಂದು ಕಂಪ್ಯೂಟರ್ ಟೇಬಲ್ ರೂಮ್ ಅಲ್ಲಿ. ಇದಕ್ಕೆ ವೆಂಟಿಲೇಷನ್ ಇದೆ. ಇದು ಬಂದ್ಬಿಟ್ಟು ಟಿವಿ ಯೂನಿಟ್. ಇದಕ್ಕೂ ಲೈಟ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದೀವಿ. ಹಿಂಗಿಂದ ಬರ್ತಾ ಇದೊಂದು ದೊಡ್ಡ ವಿಂಡೋ ಸರ್. ಇದಕ್ಕೊಂದು ಬಾಲ್ಕನಿ ಇದೆ ಸರ್. ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ರೋಡ್ ಸೈಡ್. ಫಾಲ್ ಸೀಲಿಂಗ್ ಎಲ್ಲ POP ಅಲ್ಲಿ ಮಾಡಿದೀವಿ. ಎಲ್ಲ ಟಪನ್ ಗ್ಲಾಸ್. ಇದೆಲ್ಲ ಹೈಡ್ರಾಲಿಕ್ ಕಾಟ್ ಸರ್. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಮಿರರ್. ಇದಕ್ಕೆಲ್ಲ ಸ್ಟೋರೇಜ್ ಎಲ್ಲ ಕೊಟ್ಟಿದೀವಿ. ಲೈಟ್ ಗೀಟ್ ಎಲ್ಲ ಕೊಟ್ಟು. ಇದೊಂದು ಅಟ್ಯಾಚ್ ಬಾತ್ರೂಮ್. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿ ಎಲ್ಲ ನೀಟಾಗಿ ಮಾಡಿದೀವಿ. ಸವರ್ ಗಿವರ್ ಎಲ್ಲ ಕಂಪ್ಲೀಟೆಡ್ ಫಿಟ್ಟಿಂಗ್ ಆಗೋಗಿದೆ ಎಲ್ಲ ಜಾಗ್ವಾರ್. ನೆಕ್ಸ್ಟ್ ಇನ್ನೊಂದು ರೂಮ್ ತೋರಿಸ್ತೀನಿ ಸರ್. ಸರ್ ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದರಲ್ಲಿ ಅಷ್ಟೇ ಕಿಂಗ್ ಸೈಜ್ ಬೆಡ್, ಹೈಡ್ರಾಲಿಕ್ ಕಾಟ್, ಇದೊಂದು ಕಂಪ್ಯೂಟರ್ ಟೇಬಲ್. ಸೀಲಿಂಗ್ ಎಲ್ಲ ಫಾಲ್ ಸೀಲಿಂಗ್ ಮಾಡಿದೀವಿ. ಇದು ಟಿವಿ ಯೂನಿಟ್. ವಿಂಡೋಗಲ್ಲಿ 3 ವಿಂಡೋ ಕೊಟ್ಟಿದೀವಿ ಕ್ರಾಸ್ ವೆಂಟಿಲೇಷನ್ ಗೆಲ್ಲ. ಇಲ್ಲಿಂದ ಹೋಗ್ತಾ ಇದು ವಾಲ್ ರೂಪ್ ಸರ್. ಪೂರ್ತಿ ವಾಲ್ ರೂಪ್ ಅಲ್ಲೇ ಡಿಫ್ರೆಂಟ್ ಆಗಿ ಒಂದು ಡೋರ್ ಕೊಟ್ಟು ಒಳಗಡೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದ ಕೂಡಲೇ ಡ್ರೆಸ್ಸಿಂಗ್. ಇದೊಂದು ಸ್ಮಾಲ್ ಡ್ರೆಸ್ಸಿಂಗ್. ಬಾತ್ರೂಮ್ ಫುಲ್ ದೊಡ್ಡದಾಗಿದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಎಲ್ಲ ಫುಲ್ 10 feet ಗೆ ಟೈಲ್ಸ್ ಹಾಕಿದೀವಿ. ಇದು ವಾಲ್ ರೂಪ್ ಸರ್. ಎಲ್ಲ ಸ್ಲೈಡಿಂಗ್ ಮಾಡಿದೀವಿ. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಕೊಟ್ಟಿದೀವಿ. ಇಲ್ಲಿಂದ ಎಂಟ್ರಿ ಆಗ್ತಾ ಕೂಡಲೇ ಲೆಫ್ಟ್ ಸೈಡ್ ಅಲ್ಲಿ 3rd ಫ್ಲೋರ್ ಸ್ಟೆಪ್ಸ್ ಸರ್. ಎಲ್ಲ ಸೆನ್ಸರ್ ಲೈಟ್. ಇದಕ್ಕೊಂದು ವಿಂಡೋ ಕೊಟ್ಟಿದೀವಿ ಮೇಲಕ್ ಬರ್ಲಿ ಅಂತ ಸ್ಟೆಪ್ಸ್ ಗೆಲ್ಲ. ರೈಟ್ ಸೈಡ್ ಟಪನ್ ಗ್ಲಾಸ್, ವುಡ್ ರೈಲಿಂಗ್ಸ್. ಇದು ಪೂರ್ತಿ ಫಾಲ್ ಸೀಲಿಂಗ್ ಮಾಡಿದೀವಿ ಸರ್. ಸೇಮ್ ಇದೇ ತರ ಕಂಪ್ಯೂಟರ್ ಟೇಬಲ್. ಇದಕ್ಕೊಂದು ಬಾಲ್ಕನಿ ಇದೆ ಸರ್. ಕೆಳಗಡೆನೂ ಒಂದಿದೆ, ಮೇಲ್ಗಡೆನೂ ಒಂದಿದೆ. ಕೆಳಗಡೆ ತೋರಿಸಿಲ್ಲ. ಬರ್ತಾ ಇದ್ ಕೂಡಲೇ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಸರ್. ಇಲ್ಲಿ ಎಂಟ್ರಿ ಆಗೋದು. ಇದೊಂದು ವಾಲ್ ರೂಪ್ ಪೂರ್ತಿ. ಇದೊಂದು ಕಂಪ್ಯೂಟರ್ ಟೇಬಲ್. ಇದೊಂದು ಟಿವಿ ಯೂನಿಟ್. ಇದು ಫಾಲ್ ಸೀಲಿಂಗ್ ವುಡ್ ಅಲ್ಲಿ ಮಾಡಿರೋದು ಸರ್. ವುಡ್ ಅಂಡ್ PVC ಎರಡು ಮಿಕ್ಸ್ ಮಾಡಿರೋದು. ಇದು ಹೈಡ್ರಾಲಿಕ್ ಕಾಟ್, ಕಿಂಗ್ ಸೈಜ್ ಬೆಡ್. ಹಿಂಗ್ ಬರ್ತಾ ಇದ್ದು ಇದು ಅಟ್ಯಾಚ್ ಬಾತ್ರೂಮ್ ಸರ್. ಅಟ್ಯಾಚ್ ಬಾತ್ರೂಮ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ವೆಟ್ ಅಂಡ್ ಡ್ರೈ ಮಾಡಿದೀವಿ. ಎಲ್ಲ ಪೂರ್ತಿ 10 feet ಟೈಲ್ಸ್. ಇದೊಂದು ಡ್ರೆಸ್ಸಿಂಗ್ ಸರ್. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದ್ ಸ್ವಲ್ಪ ಕಾಟ್ಗೆ ಎಲ್ಲ ಮಿರರ್ ಕಾಣಿಸ್ಬಾರ್ದು ಅಂತ ಒಂದು. ಇದು ಸ್ಟೋರೇಜ್. ಇಲ್ಲೊಂದು ರೋಡ್ ಸೈಡ್ ಬಾಲ್ಕನಿ ಸರ್. ಆ ಕಡೆ ಒಂದು ಬಾಲ್ಕನಿ ತೋರಿಸಿದ್ದೆ, ಈ ಕಡೆ ರೋಡ್ ಸೈಡ್ ಒಂದು ಬಾಲ್ಕನಿ. PVC ಸೀಲಿಂಗ್. ಎಲ್ಲ ಇಟಾಲಿಯನ್ ಮಾರ್ಬಲ್ ರೈಟ್ ಸೈಡ್ ಅಲ್ಲಿ ಹಾಕಿರೋದು. ಲೆಫ್ಟ್ ಸೈಡ್ ಅಲ್ಲಿ ಟಪನ್ ಗ್ಲಾಸ್, SS ರೈಲಿಂಗ್ಸ್ ಸರ್. ಇದೊಂದು ಬೆಡ್ರೂಮ್, 3-in-1 ಬೆಡ್ರೂಮ್. ಇದು ಬಂದ್ಬಿಟ್ಟು ಒಂದು ಯೋಗ ರೂಮ್ ತರ ಮಾಡ್ಕೋಬಹುದು, ಇಲ್ಲ ಹೋಮ್ ಥಿಯೇಟರ್ ಮಾಡ್ಕೋಬಹುದು, ಇಲ್ಲ ಬೇರೆ ಜಿಮ್ ರೂಮ್ ಮಾಡ್ಕೋಬಹುದು. ಈ ತರ ಏನ್ ಬೇಕೋ ಯೂಸ್ ಮಾಡ್ಕೋಬಹುದು. ಪೂರ್ತಿ ಫಾಲ್ ಸೀಲಿಂಗ್ ಎಲ್ಲ ಫುಲ್ ಎಲ್ಲ LED ಲೈಟ್ ಕೊಟ್ಟು ಎಲ್ಲ ಫಾಲ್ ಸೀಲಿಂಗ್ ಮಾಡಿದೀವಿ. ಇದೊಂದು ಕಬೋರ್ಡ್. ಯಾಕಂದ್ರೆ ಅಕಸ್ಮಾತ್ ಏನಾದ್ರು ಬೇಕಿದ್ರೆ ಇದು ರೂಮ್ ತರನು ಕನ್ವರ್ಟ್ ಮಾಡ್ಕೋಬಹುದು. ಈ ಕಾಟ್ ಒಂದು ಪೆಂಡಿಂಗ್ ಇದೆ. ಈ ಕಡೆ ಆಪೋಸಿಟ್ ಟಿವಿ ಒಂದು. ಇದು 3-in-1 ಆಗಿ ಮಾಡಿರೋದು. ಇದೇ ತರ ಸೇಮ್ ವಾಲ್ ರೂಪ್. ಪೂರ್ತಿ ವಾಲ್ಗೆ ಅಕಸ್ಮಾತ್ ಬೇಡ ಅಂದ್ರೆ ರೂಮ್ ತರ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು ಅಂತ ವಾಲ್ ರೂಪ್ ಮಾಡಿದೀವಿ. ಇಲ್ಲೊಂದೊಂದು ಅಟ್ಯಾಚ್ ಬಾತ್ರೂಮ್, ಒಂದು ಡ್ರೆಸ್ಸಿಂಗ್, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್, ಎಲ್ಲ 10 feet ಟೈಲ್ಸ್. ಇದೊಂದು ಡ್ರೆಸ್ಸಿಂಗ್. ಇಲ್ಲಿಂದ ಮೇಲೆ ಹೋಗ್ತೀವಿ ಸರ್. ಲೆಫ್ಟ್ ಸೈಡ್ ಎಲ್ಲ ಸೆನ್ಸರ್ ಲೈಟ್ ಗಳು. ಸೇಮ್ ವಿಂಡೋ ಕೊಟ್ಟಿದೀವಿ ವೆಂಟಿಲೇಷನ್ ಗೆ. ರೈಟ್ ಸೈಡ್ ಟಪನ್ ಗ್ಲಾಸ್. ಇದು ಇಲ್ಲಿ ಬಂದ್ಬಿಟ್ಟು ಸ್ಕೈಲೈಟ್ ಕೊಟ್ಟಿದೀವಿ ಸರ್. ಇದು 3 ಫ್ಲೋರ್ಗೂ ಓಪನ್ ಇದೆ, ಮೇಲಿಂದ ಕೆಳಗಡೆವರೆಗೂ. ಯಾವತ್ತು ಬೆಳಕು 7 ಗಂಟೆ ಆದ್ರೂ ಲೈಟ್ ಹಾಕಂಗಿಲ್ಲ. ಟೆರಾಸ್ ಗೆ ಎಂಟ್ರಿ ಆಗ್ತೀವಿ. ಇದು ಬಂದ್ಬಿಟ್ಟು ಪೂರ್ತಿ ಟೆರಾಸ್ ಸರ್. ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಒಕ್ಕೊಳಕ್ಕೆ ಒಂದ್ ಕಲ್ಲು ಹಾಕ್ಬಿಟ್ಟು ಪ್ರವೋಜನ್ ಮಾಡಿದೀವಿ. ಇಲ್ಲೊಂದು ವಾಷಿಂಗ್ ಮಿಷಿನ್. ಈ ಓಪನ್ ಗೆಲ್ಲ UPVC ಸ್ಲೈಡಿಂಗ್ ಬರ್ತಾವ. ಇದೆಲ್ಲ ಸೇಫ್ಟಿ ಪರ್ಪಸ್ ಗಾಗಿ 4.5 feet ವರೆಗೂ ರೈಲಿಂಗ್ಸ್ ಮಾಡಿದೀವಿ. 3 feet ವಾಲ್ ಕಟ್ಬಿಟ್ಟು ಮೇಲ್ಗಡೆ ರೈಲಿಂಗ್ಸ್ ಮಾಡಿದೀವಿ. ಇಲ್ಲಿ ಬಂದ್ಬಿಟ್ಟು 2 ಪಾರ್ಟ್ ಇದೆ ಟೆರಾಸ್. ಒಂದು ಇದ್ರಲ್ಲಿ ಲಿಫ್ಟ್ ರೂಮ್. ಆದ್ಮೇಲೆ ಈ ಕಡೆ ಒಂದ್ ಟೆರಸ್ ಮಧ್ಯ ಮಾಡ್ಬಿಟ್ಟು ಆ ಕಡೆ ಒಂದ್ ಟೆರಸ್, ಈ ಕಡೆ ಒಂದ್ ಟೆರಸ್ ಮಾಡಿದೀವಿ. ಇದು ಸೇಮ್ ಅಷ್ಟೇ 3 feet ವಾಲ್. ಮೇಲ್ಗಡೆ ಎಲ್ಲ MS ರೈಲಿಂಗ್ಸ್ ಕೊಟ್ಟಿದೀವಿ. ಟೆರಸ್ ಮೇಲ್ಗಡೆ 2 ಓವರ್ ಟ್ಯಾಂಕ್ ಇದೆ ಸರ್. ಇದು ಸೈಟ್ ಬಂದ್ಬಿಟ್ಟು ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಸೈಟ್. ಇದು ಅಡ್ರೆಸ್ ಬಂದ್ಬಿಟ್ಟು ಕರಿಸ್ಮೋ ಹಿಲ್ಸ್, ತುರಲ್ಲಿ ಫಾರೆಸ್ಟ್ ಹತ್ರ ಕರಿಸ್ಮೋ ಹಿಲ್ಸ್ ವಿಲ್ಲಾ ಅಟ್ಯಾಚ್ ಇದೆ. ಇಲ್ಲಿ 80 feet ರೋಡ್ ಪ್ಯಾರಲಲ್ ಗೆ ಇದೆ, ವಾಕಬಲ್ ಡಿಸ್ಟೆನ್ಸ್. ಇದು ಬಂದ್ಬಿಟ್ಟು ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಇಲ್ಲಿಂದ ಜಸ್ಟ್ 1.5 kilometer ಹಂಗೆ ಸರ್. ಇದು
ಬಂದ್ಬಿಟ್ಟು NPS ಸ್ಕೂಲ್ 1 ಕಿಲೋಮೀಟರ್ ಇಲ್ಲ ಡಿಸ್ಟೆನ್ಸ್, ನಿಯರ್ ಬೈ ಇದೆ. ಇಲ್ಲಿಂದ ಕಾಲೇಜಿ ಲೆಕ್ಕ ಹಾಕೊಂಡ್ರೆ ಇದು KSICT ಕಾಲೇಜು, RNS ಕಾಲೇಜು ಎಲ್ಲ ಕಾಲೇಜುಗಳು ನಿಯರ್ ಬೈ ಇದೆ. ಹಾಸ್ಪಿಟಲ್ಸ್ ಎಲ್ಲ ಇದೆ. ಈ ಕಡೆ ಬಂದ್ಬಿಟ್ಟು ಕರಿಷ್ಮಾ ಹಿಲ್ಸ್, ಇದಕ್ಕೆ ಅಟ್ಯಾಚ್ ಐತಿ, ಫುಲ್ ಎಲ್ಲ ನಿಯರ್ ಬೈ, ಅದು ಕಾಂಪೌಂಡ್ ಗೆ ಅಟ್ಯಾಚ್ ಐತಿ. ನಿಮ್ಗೆ ಏನಾನ ಈ ಪ್ರಾಪರ್ಟಿ ಬಗ್ಗೆ ಡೌಟ್ಸ್ ಈ ತರ ಏನಾದ್ರ ಇದ್ರೆ, ಈ ಪ್ರಾಪರ್ಟಿ ಓನರ್ ನಾನೇ, ನಂದೇ ಸ್ಕ್ರೀನ್ ಮೇಲೆ ಇರೋ ನಂಬರ್ ನಂದೇ ನಂಬರ್. ಏನಾದ್ರ ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ ಏನಾದ್ರು ವಿಷಯ ತಿಳ್ಸ್ಕೊಳ್ಳಿ ಸರ್. ಇದು ಈ ಪ್ರಾಪರ್ಟಿ ಬಗ್ಗೆ ಏನೇ ಇರ್ಲಿ ನನಗೆ ಕಾಲ್ ಮಾಡಿ. ಇದರಲ್ಲಿ ಬ್ರೋಕರೇಜ್ ಏನೂ ಇಲ್ಲ, ಡೈರೆಕ್ಟ್ ನಾನೇ ಓನರು. ಏನಾದ್ರೂ ಇರ್ಲಿ ನನ್ನ ಹತ್ರ ಬಂದ್ ಮೀಟ್ ಮಾಡ್ಕೊಂಡು ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು.